ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಷ್ಟು ದಿನ ಬ್ಲೆಸ್ಡ್ ಕಪಲ್ ಇನ್ USA ನಲ್ಲಿ ನಾವು ಟ್ರಾವೆಲ್ ಲಾಗ್ಸ್ ನೋಡ್ತಾ ಇದ್ವಿ, DIY ಲಾಗ್ಸ್ ನೋಡ್ತಾ ಇದ್ವಿ, ಲೈಫ್ ಸ್ಟೈಲ್ ಲಾಗ್ಸ್ ನೋಡ್ತಾ ಇದ್ವಿ. ಸೊ ಇವತ್ತಿಂದ ಹೊಸ ಸೆಗ್ಮೆಂಟನ್ನು ನಾವು ಶುರು ಮಾಡ್ತಾ ಇದ್ದೀವಿ, ಅದೇ ಪ್ರಾಡಕ್ಟ್ ರಿವ್ಯೂ ಮತ್ತು ಅನ್ಬಾಕ್ಸಿಂಗ್. ಲಾಸ್ಟ್ ವೀಕ್ ವಿಡಿಯೋದಲ್ಲಿ ನೀವೆಲ್ಲ ನೋಡಿದ್ರಿ ಥ್ಯಾಂಕ್ಸ್ ಗಿವಿಂಗ್ಗೆ ಏನೇನು ಶಾಪಿಂಗ್ ಮಾಡಿದ್ವಿ, ನಾವು ನಮ್ಮ ಮನೆಗೆ ಏನೇನು ಹೊಸ ಪ್ರಾಡಕ್ಟ್ಸ್ ಬಂತು ಅಂತ. ಸೊ ಈ ವರ್ಷದ ಥ್ಯಾಂಕ್ಸ್ ಗಿವಿಂಗ್ಗೆ ನಾವು ಮಾಡಿರೋ ಮೋಸ್ಟ್ ಹ್ಯಾಪ್ನಿಂಗ್ ಶಾಪಿಂಗ್ ಅಂದರೆ ಆ್ಯಪಲ್ ಪ್ರಾಡಕ್ಟ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಐಫೋನ್ 13 ಪ್ರೋನ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಮತ್ತು ಫಸ್ಟ್ ಇಂಪ್ರೆಷನ್ನ ಶೇರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದ್ರ ಜೊತೆ ಆ್ಯಸ್ ಎ ಬೋನಸ್ ನಾವು ಇವತ್ತು ಆ್ಯಪಲ್ ವಾಚ್ SEನೂ ಕೂಡ ಅನ್ಬಾಕ್ಸಿಂಗ್ ಮತ್ತು ಫಸ್ಟ್ ಇಂಪ್ರೆಷನ್ ವಿಡಿಯೋನೂ ಕೂಡ ಮಾಡ್ತಾ ಇದ್ದೀವಿ. ಸೊ ಜಾಸ್ತಿ ಹೊತ್ತು ವೆಯ್ಟ್ ಮಾಡಿದೆ, ಅನ್ಬಾಕ್ಸಿಂಗ್ ವಿಡಿಯೋಗೆ ಎಂಟ್ರ್ ಆಗೋಣ ಬನ್ನಿ. ಇವತ್ತು ನಾವು 2 ಐಫೋನ್ 13 ಪ್ರೋನ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇರೋ ಥರ ಒಂದು ಗೋಲ್ಡ್ ಕಲರ್, ಇನ್ನೊಂದು ಸಿಯಾರಾ ಬ್ಲೂ ವರ್ಷನ್. ಎರಡೂ ಕೂಡ 256 GB ವರ್ಷನ್ಸ್. ಫಸ್ಟ್ ನಾವು ಸಿಯಾರಾ ಬ್ಲೂ ಹೇಗಿದೆ ನೋಡಿ, ಆಮೇಲೆ ಗೋಲ್ಡ್ ವರ್ಷನ್ನ ಅನ್ಬಾಕ್ಸ್ ಮಾಡೋಣ. ಸೀರೀಸ್ದು ಬಾಕ್ಸ್ ಬಗ್ಗೆ ಹೇಳಲೇಬೇಕು ಈ ಸರಿ, ಯಾಕಂದರೆ ಈ ವರ್ಷದಿಂದ ಆ್ಯಪಲ್ ಪ್ಲಾಸ್ಟಿಕ್ ಫ್ರೀ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಅಂದರೆ ಈ ಬಾಕ್ಸಲ್ಲಿ ಯಾವುದೇ ಥರದ ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ, ಎಲ್ಲ ಬರೀ ರೀಸೈಕಲ್ಡ್ ಪೇಪರ್ ಮೆಟೀರಿಯಲ್ಸಿಂದ ಈ ಬಾಕ್ಸ್ಗಳನ್ನು ಮಾಡಿದ್ದಾರೆ. ಎಷ್ಟು ಒಳ್ಳೆ ಇನಿಷಿಯೇಟಿವ್ ಅಲ್ವಾ? ಕುಡೋಸ್ ಟು ಆ್ಯಪಲ್. ವಾವ್, ಫಸ್ಟ್ ಇಂಪ್ರೆಷನ್ ತುಂಬ ಚೆನ್ನಾಗಿದೆ ಐಫೋನ್ 13ದು. ಹೋಲ್ಡ್ ಮಾಡ್ತಿದ್ರೇ ಅನಿಸ್ತಾ ಇದೆ ಇಟ್ಸ್ ಎ ಗುಡ್ ಬೈ ಅಂತ. ಸೊ ಫೋನ್ ಹೇಗಿದೆ ಅನ್ನೋದನ್ನು ಆಮೇಲೆ ನೋಡೋಣ. ಮೊದಲು ಬಾಕ್ಸ್ ಒಳಗಡೆ ಏನೇನು ಕೊಟ್ಟಿದ್ದಾರೆ ನೋಡೋಣ. ಈ ಸರಿ ಮೇಜರ್ ಚೇಂಜ್ ಅಂದರೆ ಹೆಡ್ಫೋನ್ಸ್ ಬರ್ತಾ ಇಲ್ಲ ಫೋನಲ್ಲಿ. ನೀವು ನೋಡ್ತಾ ಇರ್ಬೋದು ಒಂದಿಷ್ಟು ಪೇಪರ್ ವರ್ಕ್ಸ್ ಇದೆ, ಹಾಗೆ ಒಂದು ಲೈಟ್ನಿಂಗ್ ಕೇಬಲ್ ಇದೆ. ಪೇಪರ್ ವರ್ಕ್ಸಲ್ಲಿ ನಿಮಗೆ ಒಂದು ಆ್ಯಪಲ್ ಸ್ಟಿಕ್ಕರ್ ಬರುತ್ತೆ ವೈಟ್ ಕಲರ್ದು, ಜೊತೆಗೆ ಸಿಮ್ ಇಂಜೆಕ್ಷನ್ ಪಿನ್ ಕೂಡ ಬರುತ್ತೆ. ಎಲ್ಲ ಬಾಕ್ಸ್ಗಳಲ್ಲಿ ಬಂದ ಥರನೇ ಈ ಬಾಕ್ಸಲ್ಲೂ ಇದು ಮಾತ್ರ ಡಿಫಾಲ್ಟಾಗಿ ಬಂದಿರುತ್ತೆ. ಸೊ ಇದು ಲೈಟ್ನಿಂಗ್ ಕೇಬಲ್, ಚಾರ್ಜಿಂಗ್ ಪೋರ್ಟ್ ಈ ಬಾಕ್ಸಲ್ಲಿ ಬರೋದಿಲ್ಲ. ಸೊ ಫೋನನ್ನು ಇಟ್ಕೊಳ್ತಾ ಇದ್ದಂತೆ ನಮ್ಮ ಕಣ್ಣು ಬೀಳೋದು ಆ ಸ್ಟೈನ್ಲೆಸ್ ಸ್ಟೀಲ್ ಫಿನಿಶಿಂಗ್ ಸಖತ್ತಾಗಿದೆ. ಸೊ ಈ ಸರಿ ಐಫೋನ್ ಸ್ವಲ್ಪ ಹೆವಿಯಾಗಿದೆ. ರೀಸನ್ ಏನಂದರೆ ಬ್ಯಾಟ್ರಿ ಕೆಪಾಸಿಟಿ ಇನ್ಕ್ರೀಸ್ ಮಾಡಿರೋದ್ರಿಂದ. ಸೊ ಐಫೋನ್ನ ಹಿಂಭಾಗದಲ್ಲಿ ನೋಡಿದ್ರೆ ಆ 3 ಕ್ಯಾಮ್ರಾಗಳೇನು ಕಾಣಿಸ್ತಾ ಇದೆ, ಅದೇ ಐಫೋನ್ದು ಈ ಸರಿ ಬಿಗ್ಗೆಸ್ಟ್ ಫೀಚರ್. ಸೊ ಸ್ವಲ್ಪ ಸೈಜ್ ಜಾಸ್ತಿ ಕೂಡ ಮಾಡಿದ್ದಾರೆ. ಸೊ ಫೋನ್ದು ಫಿಸಿಕಲ್ ಅಪಿಯರೆನ್ಸ್ ಹೇಗಿದೆ ನೋಡೋಣ. ಸೊ ಬ್ಯಾಕ್ ಸೈಡ್ ಕಂಪ್ಲೀಟ್ ಮ್ಯಾಟ್ ಫಿನಿಶ್ ಬರುತ್ತೆ, ಸೊ ಸ್ಲಿಪ್ ಆಗೋ ಚಾನ್ಸ್ ಇಲ್ಲ. ಜೊತೆಗೆ ಐಫೋನ್ದು ಕಂಪ್ಲೀಟ್ ಸ್ಟೇನ್ಲೆಸ್ ಸ್ಟೀಲ್ ಎದ್ದು ಕಾಣಿಸುತ್ತೆ. ಈ ಸರಿ ಫೀಚರ್ಸ್ ಅಂತ ಬಂದರೆ ಫಿಸಿಕಲ್ ಫೀಚರ್ಸಲ್ಲಿ ಅಷ್ಟು ಏನು ಮೇಜರ್ ಚೇಂಜಸ್ ಇಲ್ಲ ಅಪಾರ್ಟ್ ಫ್ರಮ್ ಕ್ಯಾಮರಾ. ಸೊ ಬಟನ್ಸ್ ಪ್ಲೇಸ್ಮೆಂಟ್ ನೋಡಿದ್ರೆ ಪವರ್ ಬಟನ್ ಐಫೋನ್ 12ಗೂ ಮತ್ತು 13ಗೂ ಏನೂ ಡಿಫರೆನ್ಸ್ ಇಲ್ಲ, ಅದೇ ಜಾಗದಲ್ಲಿದೆ. ಲೆಫ್ಟ್ ಸೈಡ್ ವಾಲ್ಯೂಮ್ ಬಟನ್ ಮತ್ತು ಸಿಮ್ ಸ್ಲಾಟ್ ಏನಿದೆ ಅದು ಸ್ಲೈಟ್ಲಿ ಕೆಳಗಡೆ ಇದೆ. ಇನ್ನು ಚಾರ್ಜಿಂಗ್ ಪೋರ್ಟ್ ಮತ್ತು ಸ್ಪೀಕರ್ಸ್ ವಿಚಾರದಲ್ಲಿ ಏನೂ ಡಿಫರೆನ್ಸ್ ಇಲ್ಲ ಐಫೋನ್ 12ಗೂ ಮತ್ತು 13ಗೂ. ಐಫೋನ್ 12 ಸೀರೀಸ್ಗೂ 13 ಸೀರೀಸ್ಗೂ ಇರೋ ಮೇಜರ್ ಡಿಫ್ರೆನ್ಸ್ ಏನು ಅಂತ ಕೇಳಿದ್ರೆ ನಾನು ಕ್ಯಾಮ್ರಾ ಅಂತ ಹೇಳ್ತೀನಿ. ಯಾಕಂದರೆ ಐಫೋನ್ 12 ಸೀರೀಸಲ್ಲಿ 12 ಪ್ರೋ ಮತ್ತು 12 ಪ್ರೋ ಮ್ಯಾಕ್ಸ್ಗೆ ಬೇರೆ ಬೇರೆ ಕ್ಯಾಮ್ರಾಸ್ ಇತ್ತು. ಬೆಸ್ಟ್ ಕ್ಯಾಮ್ರಾ ಇದ್ದಿದ್ದು 12 ಪ್ರೋ ಮ್ಯಾಕ್ಸಲ್ಲಿ. ಸೊ ಐಫೋನ್ 13ಅಲ್ಲಿ ಇರೋ ಮೇಜರ್ ಚೇಂಜ್ ಅಂದರೆ 13 ಪ್ರೋ 13 ಪ್ರೋ ಮ್ಯಾಕ್ಸ್ ಎರಡರಲ್ಲೂ ಸೇಮ್ ಕ್ಯಾಮ್ರಾ ಇದೆ. 13 ಪ್ರೋಗೂ 13 ಮ್ಯಾಕ್ಸ್ಗೂ ಇರೋ ಡಿಫರೆನ್ಸ್ ಏನಂದರೆ ಬರೀ ಸ್ಕ್ರೀನ್ ಸೈಜ್ ಅಷ್ಟೇ. ಸೊ ಸೆರಾ ಬ್ಲೂನ ನೋಡಿದ್ದಾಯಿತು, ಇವಾಗ ಗೋಲ್ಡ್ ಹೇಗಿದೆ ನೋಡೋಣ ಬನ್ನಿ.
ಬ್ಲೂ ನೋಡಿದ್ಮೇಲೆ ಬ್ಲೂ ತುಂಬ ಇಷ್ಟ ಆಗಿತ್ತು, ಆದರೆ ಇವಾಗ ಗೋಲ್ಡ್ ನೋಡಿದ್ಮೇಲೆ ಅನಿಸ್ತಾ ಇದೆ ಗೋಲ್ಡ್ ಇನ್ನೂ ಸಖತ್ತಾಗಿದೆ ಅಂತ. ಆ ರಿಚ್ನೆಸ್ ಏನಿದೆ ಆ ಗೋಲ್ಡ್ ಕಲರ್ ಆ್ಯಡ್ ಆನ್ ಮಾಡ್ತಾ ಇದೆ. ಸೊ ಫಸ್ಟ್ ನೋಡಿದಾಗ ಅನ್ನಿಸ್ತು ಗೋಲ್ಡ್ ಯಾಕೋ ಸ್ವಲ್ಪ ಗ್ರಾಫೈಟ್ ವೈಟ್ ಥರ ಕಾಣಿಸ್ತಾ ಇದೆ ಅಂತ. ಆಮೇಲೆ ರಿಯಲೈಸ್ ಆಯಿತು ನಾನು ಯೂಸ್ ಮಾಡ್ತಿರೋ ಫೋಕಸ್ ಲೈಟಿಂದ ಗೋಲ್ಡ್ ಸ್ವಲ್ಪ ಗ್ರಾಫೈಟ್ ವೈಟ್ ಥರ ಕಾಣಿಸ್ತಾ ಇದೆ, ಆದರೆ ನ್ಯಾಚುರಲ್ ಲೈಟಲ್ಲಿ ಗೋಲ್ಡನ್ ಕಲರನ್ನೇ ಹೈಲೈಟಾಗಿ ಕಾಣಿಸುತ್ತೆ ಈ ಫೋನಲ್ಲಿ. ಸೊ ತಡ ಮಾಡೋದಕ್ಕೆ ಎರಡನ್ನೂ ಒಂದೇ ಸರಿ ಆನ್ ಮಾಡೋಣ. ಸೊ ಎರಡು ಫೋನು ಅನ್ಬಾಕ್ಸ್ ಆಯಿತು. ಸ್ವಲ್ಪ ಕಾನ್ಫಿಗರೇಷನ್ ಮಾಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನನಗೇನು ಎರಡು ಕಲರ್ ಮೇಲೂ ಇಂಪ್ರೆಷನ್ ತುಂಬ ಚೆನ್ನಾಗಿದೆ, ಆದರೆ ಮೋಸ್ಟ್ಲಿ ಗೋಲ್ಡನ್ನು ನಾನು ಇಟ್ಕೊತೀನಿ. ಸೊ ಕ್ಯಾಮ್ರಾನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ಸೊ ನೆಕ್ಸ್ಟ್ ಒಂದು 10-15 ಡೇಸ್ ಒಂದಿಷ್ಟು ಫೋಟೋಗಳನ್ನು ತೆಗಿಯೋಕ್ಕೆ ಟ್ರೈ ಮಾಡ್ತೀನಿ. ಬೇರೆ ಬೇರೆ ಥರದ್ದು ಇಂಡೋರ್ ಮತ್ತು ಔಟ್ಡೋರ್ ಫೋಟೋಸ್ನ ತೆಗೆದು ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಪೋಸ್ಟ್ ಮಾಡಿದ್ದೀವಿ. ಪ್ಲೀಸ್ ನಮ್ಮನ್ನು ಫಾಲೋ ಮಾಡಿ. ನೆಕ್ಸ್ಟ್ ನಾವು ಅನ್ಬಾಕ್ಸ್ ಮಾಡೋಕ್ಕೆ ಹೋಗ್ತಾ ಇರೋದು ಆ್ಯಪಲ್ ವಾಚ್. ಐಫೋನಲ್ಲಿ ಇದ್ದಿದ್ದ ನೋ ಪ್ಲಾಸ್ಟಿಕ್ ಇನಿಷಿಯೇಟಿವ್ ಆ್ಯಪಲ್ ವಾಚಲ್ಲಿ ಕಾಣಿಸ್ತಾ ಇಲ್ಲ. ಮೇ ಬಿ ನೆಕ್ಸ್ಟ್ ವರ್ಷನ್ಸ್ ಬಂದಾಗ ಆ ಇನಿಷಿಯೇಟಿವ್ ಇಲ್ಲೂ ಅಪ್ಲಿಕೇಬಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಇವಾಗ ಅನ್ಬಾಕ್ಸ್ ಮಾಡೋಣ ಬನ್ನಿ. ಎರಡೆರಡು ಬಾಕ್ಸ್ ನೋಡಿ ಅಂದ್ಕೊಂಡೆ ಎರಡೆರಡು ವಾಚ್ ಇರುತ್ತೆ ಅಂತ. ಒಂದರಲ್ಲಿ ವಾಚ್ ಇದೆ, ಇನ್ನೊಂದರಲ್ಲಿ ಬೆಲ್ಟ್ ಇದೆ. ಸೊ ನೈಕಿಗೆ ಕಸ್ಟಮೈಸ್ಡ್ ಬೆಲ್ಟ್ ಬರುತ್ತೆ ನೈಕ್ದು. ಸೊ ಅದನ್ನು ಆಮೇಲೆ ನೋಡೋಣ. ಇವಾಗ ವಾಚ್ ಹೇಗಿದೆ, ವಾಚ್ ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಓಕೆ, ಸೊ ಎಲ್ಲ ಸ್ಮಾರ್ಟ್ ವಾಚ್ ಬರೋ ಥರ ವಾಚ್ ಪೀಸ್ ಮಾತ್ರ ಸಪ್ರೇಟಾಗಿ ಬಂದಿದೆ. ತುಂಬ ಲೈಟ್ ವೆಯ್ಟ್ ಅನ್ನಿಸ್ತಾ ಇದೆ ನನಗೆ. ಸೊ ಇದರಲ್ಲೂ ಅಷ್ಟೇ ಒಂದು ವಾಚ್ ಇದೆ, ಚಾರ್ಜಿಂಗ್ ಕೇಬಲ್ ಇದೆ, ಜೊತೆಗೆ ಒಂದಿಷ್ಟು ಪೇಪರ್ ವರ್ಕ್ ಇರುತ್ತೆ. ಸೊ ವಾಚ್ದು ಮೇನ್ ಪೀಸನ್ನು ಅನ್ಬಾಕ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ವಾಚ್ ಹೇಗಿದೆ ಇವಾಗ. ಸೊ ಕೈಯಲ್ಲಿ ಇಟ್ಕೊಂಡ್ರೆ ಅನ್ನಿಸ್ತಾ ಇದೆ ತುಂಬ ಸ್ಲೀಕ್ ಆಗಿದೆ, ಆದರೆ ಬೆಲ್ಟ್ ಹಾಕಿದ್ಮೇಲೆ ಅದಕ್ಕೊಂದು ಫೈನಲ್ ಲುಕ್ ಬರುತ್ತೆ. ಇದರದ್ದು ಡೀಟೇಲ್ ರಿವ್ಯೂನ ಇನ್ನೊಂದು ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಇವಾಗ ಬರೀ ಫಸ್ಟ್ ಇಂಪ್ರೆಷನ್ ಹೇಗಿದೆ ಬೆಲ್ಟ್ ಹಾಕಿದ್ಮೇಲೆ